Hi friends, welcome back to my channel Shri Krishna Tarot Trading. I am Amma. ಓಕೆ, ಸೊ ಇವತ್ತು ರೀಡಿಂಗು ಸ್ವಲ್ಪ ಸ್ಪೆಷಲ್ ಆಗಿದೆ. ಸೇಮ್ ಇದು ಒಂದು ವ್ಯೂವರ್ಸಿಂದು, ಅಂದರೆ ತುಂಬ ಜನ ಇದ್ದಾರೆ, ಬಟ್ ಕೆಲವರು ಫಿಮೇಲ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ಹೇಳಿದರು. ಓಕೆ, ನಾವು ರೀಡಿಂಗ್ ಮಾಡ್ತಾಯಿದ್ದೀನಿ. ಇದು ಮೇಲಿಗಿಲ್ಲ, ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ವಿಡಿಯೋ ನೋಡ್ಬೋದು. ಓಕೆ, ಫೀಮೇಲು ಸೆಲ್ಫ್ ಲವ್ ಮಾಡ್ತಾಯಿದ್ದಾರಾ? ಓಕೆ, ನೀವು ಜರ್ನಿ ಅಂದರೆ ಇದು ಜನರಲ್ ಆಗಿರೋದ್ರಿಂದ ಟ್ವಿನ್ನೇ ನೋಡಬೇಕು, ಅಥವಾ ನೀವು ಯಾವುದೇ ರಿಲೇಷನ್ಶಿಪ್ ಇರಲಿ. ಓಕೆ, ಅವ್ರು ನೋಡ್ಬೇಕು ಇವ್ರು ನೋಡ್ಬೇಕಂತ ಏನಿಲ್ಲ. ಫೀಮೇಲ್ ಎಲ್ಲರಿಗೂ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ 3 ಪೈಲ್ ಇಟ್ಟಿದ್ದೀನಿ. ಸೊ ನಿಮಗೆ ಯಾವುದು ಡೆಕ್ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆಯೋ, ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಓಕೆ, ಇದು ಡೆಕ್ 1 ಏಂಜಲ್ ಆ್ಯಂಡ್ ಆ್ಯನ್ಸಿಸ್ಟರ್ ಒರೆಕಲ್ ಡೆಕ್. ಓಕೆ, ಇದು ಗಾಡ್ಸ್ ಆ್ಯಂಡ್ ಗಾಡೆಸಸ್ ಡೆಕ್, ಇದು ಯೂನಿಕಾರ್ನ್ ಡೆಕ್. ಸೊ 3 ಡೆಕ್ಕಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡಿ. ಪೈಲ್ 1, ಪೈಲ್ 2, ಪೈಲ್ 3. ಓಕೆ, ನಾನು ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿದ್ದೀನಿ. ಸೊ ಇದರೊಳಗೆ ಪೈಲ್ 1ಗೆ ನಿಮ್ಮ ಏಂಜಲ್ ಮತ್ತು ಆ್ಯನ್ಸಿಸ್ಟರ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅದೇ ಮೆಸೇಜ್ ಇದೆ. ಸೊ ಗಾಡ್ ಆ್ಯಂಡ್ ಗಾಡೆಸಸ್ಸಲ್ಲಿ ನಿಮಗೆ ಯಾವ ಗಾಡು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅದೇ ಇದೆ. ಯೂನಿಕಾರ್ನ್ ಡೆಕ್ ಒಳಗೆ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಇದೇ ಕಾರ್ಡ್ ತೆಗೆದಿದ್ದೀನಿ. ಓಕೆ, ಇನ್ನು ಬಾಬಂದು ಎಲ್ಲರಿಗೂ ಒಂದೊಂದು ಸಜೆಷನ್ ಕಾರ್ಡ್ ತೆಗೆದಿದ್ದೀನಿ. ಸೊ ಇದು ನಿಮಗೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ರೆಸನೇಟ್ ಆಗೋದಿಲ್ಲ. ಸೊ ಪ್ಲೀಸ್ ಯಾರಿಗೆ ಎಷ್ಟು ಪಾಯಿಂಟ್ ರೆಸನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಓಕೆ, ಸೊ ಪೈಲ್ 1, ಪೈಲ್ 2, ಪೈಲ್ 3. ಸೊ ನಾನೀಗ ಪೈಲ್ 1ಇಂದ ನೋಡ್ತಾ ಇದ್ದೀನಿ. ಫಸ್ಟಿಗೆ ಸೆಲ್ಫ್ ಲವ್ ಅಂದರೆ, ಈಗ ಸೆಲ್ಫಿಶ್ನೆಸ್ಗೂ ಸೆಲ್ಫ್ ಲವ್ಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಸೊ ಸೆಲ್ಫ್ ಲವ್ ಯಾರು ಮಾಡ್ತಾಯಿದ್ದೀರಿ ಅದ್ರ ಬಗ್ಗೆ ರೀಡಿಂಗ್ ಇದೆ. ಓಕೆ, ಪೈಲ್ 1 ಇದು ನೋ ರೀಡಿಂಗ್. ಓಕೆ, ಸೊ ನಿಮ್ಮ ಕ್ವಶನ್ನಿಗೆ ನೀವು ಸೆಲ್ಫ್ ಲವ್ ಮಾಡ್ತಾಯಿದ್ದೀರಾ, ನೀವು ಇನ್ನರ್ ವರ್ಕ್ ಮಾಡ್ತಾಯಿದ್ದೀರಾ, ನಿಮ್ಮ ಬಗ್ಗೆ ನೀವು ಕೇರ್ ತೊಗೊತಾ ಇದ್ದೀರಾ, ನೀವು ಕೋಡಿಪೆಂಡೆನ್ಸಿಲಿದ್ದೀರಾ, ಅಥವಾ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಹೇಗಿದ್ದೀರಾ ನೀವು? ಓಕೆ, ನಿಮ್ಮ ಆನ್ಸರ್. ಓಕೆ, ಸೊ ಸಾರಿ ಫ್ರೆಂಡ್ಸ್, ನಿಮಗೆ ನೋ ಕಾರ್ಡ್ ಬಂದಿದೆ. ಓಕೆ, ಪೈಲ್ 1 ಸೆಲೆಕ್ಟ್ ಮಾಡಿರೋರಿಗೆ ನೋ ಕಾರ್ಡ್ ಇದೆ. ಸೊ ನೀವು ಕ್ವಶನ್ ಏನೇ ಇರಲಿ ನಿಮ್ಮ ಮನಸ್ಸಲ್ಲಿ, ಅದಕ್ಕೆ ಆನ್ಸರು ನೋ. ಓಕೆ, ಕ್ವಶನ್ಕಿನ್ನ ಇಲ್ಲಿ ಮೇಲೆ ಸೆಲ್ಫ್ ಲವ್ ಅಂತಲೇ ನಾನು ಹೇಳ್ತಾರೆ. ಸೊ ನೀವು ನಿಮ್ಮ ಬಗ್ಗೆ ಕೇರ್ ತೊಗೊತಾ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಕಪ್ ಎನರ್ಜಿ, ಬರೀ ಎಮೋಷನಲ್ಲೇ ಇದ್ದೀರಿ ನೀವು. 8 ಆಫ್ ಕಪ್ಸ್ ಪೂರ್ತಿ ಎಮೋಷನಲ್ ಸೈಡೇ ಇದೆ ನೀವು. ಅಂದರೆ ಪಾಸ್ಟನ್ನು ನಿಮಗೆ ಮರೆಯೋಕ್ಕಾಗ್ತಾಯಿಲ್ಲ. ಸಿಚುವೇಶನ್ ಏನಾದರೂ ಇರಲಿ, ನಿಮ್ಮದು ಲವ್ ಸಿಚುವೇಶನ್ ಇರ್ಬೋದು, ಅಥವಾ ಫ್ಯಾಮಿಲಿಲಿ ಇರ್ಬೋದು, ಕರಿಯರ್ ಇರ್ಬೋದು, ಏನೇ ಇರಲಿ ನಿಮ್ಮ ಸಿಚುವೇಶನ್, ಬಟ್ ನಿಮಗೆ ಅದನ್ನು ಮರೆಯೋಕ್ಕಾಗ್ತಾಯಿಲ್ಲ. ಅದು ನಿಮಗೆ ತುಂಬ ಹರ್ಟ್ ಮಾಡ್ತಾಯಿದೆ. ಸೊ ನಿಮ್ಮಿಂದ ಯಾರಾದರೂ ದೂರ ಆಗಿರ್ಬೋದು, ಅಥವಾ ನೀವು ಯಾರಿಂದನಾದರೂ ದೂರ ಆಗಿದ್ದೀರ. ಓಕೆ, ಸೊ ಈ ಒಂದು ಎನರ್ಜಿಲಿ ಇರೋದ್ರಿಂದ ನಿಮಗೆ ನಿಮ್ಮ ಕಡೆ ನೀವು ಗಮನ ಕೊಡ್ತಾ ಇಲ್ಲ, ನೀವು ಇನ್ನರ್ ವರ್ಕ್ ಮಾಡ್ತಾಯಿಲ್ಲ, ಸೆಲ್ಫ್ ಲವ್ ಮಾಡ್ತಾಯಿದ್ದಿಲ್ಲ, ನಿಮ್ಮ ಕಡೆ ನೀವು ಕೇರ್ ತೊಗೊತಾ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಡಿಪೆಂಡ್ ಆಗಿದ್ದೀರ ನೀವು, ಯಾಕೆಂದರೆ ನೀವು ನಿಮ್ಮ ಕಡೆ ಗಮನ ತೊಗೊತಾ ಇಲ್ಲ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಹೇಳ್ತಾರೆ. ಸೊ ಏನಾಗೋದು ಅಂತ, ನೀವು ಈಗ ಫೀಮೇಲ್ ಇರಲಿ ಮೇಲ್ ಇರಲಿ ಯಾರೇ ಇರಲಿ, ಬಟ್ ಫಿಮೇಲಿಗೆ ಏನು ಅನ್ನಿಸ್ತಾ ಇರುತ್ತೆ, ನಾನು ಕೋಡಿಪೆಂಡೆನ್ಸಿಲೇ ಇರಬೇಕು, ನಾನು ಒಬ್ಬಳೇ ಫ್ರೀ ಆಗಿರೋಕ್ಕಾಗಲ್ಲ, ಫ್ರೀಡಮ್ ಇಲ್ಲ ನನಗೆ, ಯಾವುದಕ್ಕೂ ಇಲ್ಲ, ಈ ರೀತಿ ಒಂದು ಲೋ ಎನರ್ಜಿ ಒಳಗೆ ಇರ್ತೀವಿ. ಸೊ ಇದು ಏನಾಗುತ್ತೆ, ಇದನ್ನು ಮೇಲೆ ಕ್ಯಾಚ್ ಮಾಡ್ತಾರೆ ಅವ್ರಿಗೇನು. ಸೊ ನಿಮಗೇನು ಬೇಕೋ, ನಿಮ್ದು ಏನು ನೀಡಿನೆಸ್ ಇದೆಯೋ ಅದನ್ನು ನಿಮಗೆ ಕೊಟ್ಟರೆ
ಅವರು ಒಂದು ಹಿಡಿತದಲ್ಲಿ ನೀವಿರ್ತೀರ, ಅವ್ರು ಹೇಳಿದಾಗೆ ನೀವು ಕೇಳ್ತೀರ. ಈ ರೀತಿ ಒಂದು ಪಾಯಿಂಟ್ ಆಫ್ ವ್ಯೂ ಮೇಲೊಳಗಿರೋದ್ರಿಂದ ಈಗಿಂದಲ್ಲ, ಅದು ಹಿಂದಿಂದನೂ ನಡೆದು ಬಂದಿರೋದು. ಒಂದು ಬೌಂಡ್ರಿ, ಹೆಲ್ದಿ ಬೌಂಡ್ರಿ ಎಲ್ಲಿ ತನಕ ನಮ್ಮದು ಅದು ನಮಗೆ ಸೆಕ್ಯೂರ್ ಆಗಿರಬೇಕು. ಅಲ್ಲಿ ತನಕ ಓಕೆ, ಅವ್ರು ಹೇಳಿದಾಗೆ ನಾವು ಕೇಳೋದು ಓಕೆ. ಬಟ್ ಅವರು ನಮ್ಮ ಬೌಂಡ್ರಿನ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಬೌಂಡ್ರಿ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ, ಅದನ್ನು ಯಾರೂ ಕ್ರಾಸ್ ಮಾಡೋ ಹಾಗಿಲ್ಲ. ಸೊ ಯಾವಾಗ ಅವ್ರು ಅದನ್ನು ಕ್ರಾಸ್ ಮಾಡ್ತಾರೋ, ಯಾವಾಗ ಅವ್ರು ನಮಗೆ ಫೀಲ್ ಮಾಡಿಸ್ತಾರೋ ನೀನು ಇಂಡಿಪೆಂಡೆಂಟ್ ಆಗಿಲ್ಲ, ನೀನು ಕೋಡಿಪೆಂಡೆನ್ಸಿಲಿದೆಯಾ, ನೀನು ಒಬ್ಳಿಗೆ ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ನಿಮಗೆ ಯಾವಾಗ ಅವ್ರು ಫೀಲ್ ಮಾಡಿಸ್ತಾರೋ ನಿಮಗೆ ಅದೇ ಮನಸ್ಸಲ್ಲಿ ಕೂತಿರುತ್ತೆ, ಹೌದು ನಾನು ಏನು ಮಾಡೋಕ್ಕಾಗಲ್ಲ, ನನಗೆ ಕೋಡಿಪೆಂಡೆನ್ಸಿಂದ ಬರೋಕ್ಕಾಗಲ್ಲ, ಅವ್ರ ಸಪೋರ್ಟ್ ಇಲ್ಲದೆ ನನಗೇನೂ ಆಗಲ್ಲ. ಈ ರೀತಿ ಒಂದು ಫೀಲಿಂಗ್ ಬಂದಾಗ ನೀವು ಯೋಚನೆ ಮಾಡೋ ಸ್ಥಿತಿ ಹೋಗಿ ಅವ್ರು ಏನು ಹೇಳ್ತಾರೋ ಅದೇ ಎಸ್ ಅನ್ನೋ ರೀತಿ ಆಗ್ಬಿಡುತ್ತೆ ಸಿಚುವೇಶನ್. ಈ ರೀತಿ ಇರುತ್ತೆ. ಓಕೆ, ಸೊ ಅದರಿಂದ ನೀವು ಹೊರಗೆ ಬರಬೇಕು, ಸೆಲ್ಫ್ ಲವ್ ಮಾಡಬೇಕು. ಕೋಡಿಪೆಂಡೆನ್ಸಿಂದ ಹೊರಗೆ ಬಂದು ಸೆಲ್ಫ್ ಲವ್ ಮಾಡಿ, ಇನ್ನರ್ ವರ್ಕ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ಯಾರೇ ಇದ್ದೀರಿ ನೀವು, ಫೈಲ್ 1 ನಿಮಗೆ ನೋ ಕಾರ್ಡ್. ಓಕೆ, ನಿಮ್ಮ ಸಿಸ್ಟರ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡಿ. ವಾರಿಯರ್, ನಾನು ಹೇಳಿದೆ ನಿಮಗೆ ಸೆಲ್ಫ್ ಲವ್ ಮಾಡಬೇಕು ನೀವು. ನಿಮಗೆ ಓಕೆ, ನೀವು ಒಬ್ಬರು ವಾರಿಯರ್ ಥರ ಆಗಬೇಕು. ನಿಮ್ಮನ್ನು ನೀವು ನಾವು ನಮ್ಮ ಕೈಯಲ್ಲಾಗದೇ ಇರೋರು, ನಮಗೇನು ಮಾಡೋಕ್ಕಾಗಲ್ಲ ನೀವು ಅನ್ನೋ ರೀತಿ ಒಂಥರ ಬೇಜಾರ ಸ್ಟೇಜಲ್ಲಿ ತೊಗೊಂಡೋಗ್ತೀವಿ ನಾವು, ಬೇಜಾರನ್ನಾಗಿ. ಆ ರೀತಿ ಇರಬಾರ್ದು ನೀವು ಅಂತ ಮೆಸೇಜ್ ಕೊಡ್ತಾಯಿದ್ದಾರೆ. ನೀವು ವಾರಿಯರ್ ಥರ ಆಗಬೇಕು. ಅಂದರೆ ಹೋಗಿ ಯುದ್ಧ ಮಾಡೋದಲ್ಲ, ನಿಮ್ಮ ಮನಸ್ಸೊಳಗೆ ನೀವು ಸ್ಟ್ರಾಂಗ್ ಆಗಬೇಕು. ನಿಮ್ಮ ವಿಲ್ ಪವರ್ ಹೆಚ್ಚು ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಗಮನ ಕೊಡಿ, ಆಗ ನೀವು ಒಂದು ವಾರಿಯರ್ ಆಗ್ತೀರ. ಓಕೆ, ಹೇಗೆ ವಾರಿಯರ್ ಆಗ್ತೀರ? ಓಕೆ, ನಿಮಗೆ ಏನಾದರೂ ಈಗ ಭಯ ಇರ್ಬೋದು. ಓಕೆ, ತುಂಬ ಭಯ ಇದೆ. ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ ಬರ್ತಾಯಿದೆ ನಿಮಗೆ. ಸೊ ಫಿಯರ್ಲೆಸ್, ಭಯ ಬಿಡಿ, ನೀವು ಸ್ಟ್ರಾಂಗ್ ಆಗಿ. ಓಕೆ, ವಾರಿಯರ್ ಮೀನ್ಸ್ ಸ್ಟ್ರಾಂಗ್ ಆಗಿ ನೀವು. ಓಕೆ, ನಿಮಗೆ ಮಾತಾಡೋಕ್ಕಾಗ್ತಾಯಿಲ್ಲ, ನಿಮಗೆ ಥ್ರೋಟ್ ಚಕ್ರ ಪ್ರಾಬ್ಲಮ್ ಇದೆ, ನಿಮ್ಮದು ರೀಡಿಂಗ್ ಫೈಲ್ 1 ನನಗೆ ರೀಡಿಂಗ್ ಮಾಡೋದು ಕಷ್ಟ ಆಗ್ತಾಯಿದೆ. ಓಕೆ, ಸೆಲ್ಫ್ ಲವ್ ಮಾಡಿ. ಓಕೆ, ನಿಮಗೆ ಬಾಬಾ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ओके, आप अद्वितीय हो, आपका सफ़र अनोखा है, किसी और से स्वयं की तुलना मत कीजिए. ಓಕೆ, ಸೊ ನೀವು ಇನ್ನೊಬ್ಬರನ್ನ ನಿಮಗೆ ಕಂಪೇರ್ ಮಾಡ್ಕೊತೀರ ಅನಿಸುತ್ತೆ. ನಾನು ಅವ್ರ ಥರ ಇಲ್ಲ, ಅಥವಾ ನನಗೆ ಅವ್ರ ಥರ ಇರೋಕ್ಕಾಗಲ್ಲ, ಅವ್ರ ರೀತಿ ನನಗೆ ಆಗೋದಿಲ್ಲ. ಈ ರೀತಿ ನಿಮ್ಮ ಬಗ್ಗೆ ನೀವೇ ಕೀಳರಿಮೆ ತೊಗೊತಾ ಇದ್ದೀರ ಅನಿಸ್ತಾ ಇದೆ. ಸೊ ಅದಕ್ಕೆ ನಿಮಗೆ ಈ ಬಾಬಾ ಈ ಮೆಸೇಜ್ ಕೊಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ನೀವು ಕೀಳರಿಮೆ ಪಡಬೇಡಿ. ಓಕೆ, ನನ್ನ ಕೈಯಲ್ಲಾಗಲ್ಲ, ನನ್ನಿಂದ ಆಗಲ್ಲ, ಈ ರೀತಿ ಒಂದು ಭಾವನೆ ನಿಮಗೆ ಬೇಡ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆ, ಸೊ ನೀವು ಸೆಲ್ಫ್ ಲವ್ ಮಾಡಿ, ಇನ್ನರ್ ವರ್ಕ್ ಮಾಡಿ, ಡಿವೈನಿಗೆ ಸರೆಂಡರ್ ಆಗಿ. ಓಕೆ, ವಾರಿಯರ್ ಥರ ಆಗಬೇಕು. ನೀವು ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸಿಚುವೇಶನ್ ಏನೇ ಇರಲಿ, ಲೈಫ್ದು ಸಿಚುವೇಶನ್, ನಿಮ್ಮನ್ನು ನೀವು ವಾರಿಯರ್ ಥರ ಕನ್ವರ್ಟ್ ಮಾಡ್ಕೋಬೇಕು. ಯಾವುದೇ ಭಯ ಇದ್ದರೆ ನಿಮ್ಮಲ್ಲಿ ಅದನ್ನು ಬಿಡಿ, ಸ್ಟ್ರಾಂಗ್ ಆಗಿ. ಓಕೆ, ಆಗ ನಿಮಗೆ ಕೋಡಿಪೆಂಡೆನ್ಸಿ ಇರೋದಿಲ್ಲ. ನೀವು ಬೇರೆಯವ್ರ ಬಗ್ಗೆ ನಿಮ್ಮನ್ನು ನೀವು ಬೇರೆಯವ್ರಿಗೆ ಹೋಲಿಸ್ಬೇಡಿ. ಯಾಕೆ, ಒಬ್ರ ಥರ ಒಬ್ಬರು ಇರಲ್ಲ, ಒಬ್ಬರು ಹೇಗಿರೋದಿಲ್ವೋ, ನೋಡೋಕ್ಕೆ ಹೇಗಿರಲ್ವೋ ಅದೇ ರೀತಿ ಅವ್ರ ಗುಣ, ಸ್ವಭಾವ, ಮನಸ್ಸು ಎಲ್ಲ ಚೇಂಜ್ ಇರುತ್ತೆ. ಸೊ ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬೇಡಿ, ನೀವು ನೀವೇ. ಸೊ ನಿಮ್ಮ ಹಾಗೆ ಯಾರಿಲ್ಲ, ಈ ರೀತಿ ಅಂದ್ಕೋಬೇಕು. ಓಕೆ, ಸೊ ನಾನೇ ಬೇರೆ ಸಪ್ರೇಟ್, ನಂದು ರೂಟೇ ಸಪ್ರೇಟ್, ನಾನಿರೋದೇ ಹೇಗೆ ಅಂದರೆ ಒಂದು ಒಳ್ಳೆ ಪಾತ್ ಒಳಗೆ. ಓಕೆ, ಸೊ ಸ್ಟ್ರಾಂಗ್ ಆಗಿರಿ, ಸೆಲ್ಫ್ ಲವ್ ಮಾಡಿ. ಸೊ ಫೈಲ್ 1, ಸೊ ನಿಮ್ಮದು ಬಾಬನ ಮೆಸೇಜು, ನಿಮ್ಮ ಆ್ಯನ್ಸಿಸ್ಟರ್ ಮೆಸೇಜ್ ಕಡೆ ಗಮನ ಕೊಡಿ. ಓಕೆ,
ಸೊ ನೀವು ಇನ್ನರ್ ವರ್ಕ್ ಮಾಡಿದರೆ ಈ ನೋ ಆನ್ಸರ್ ನಿಮಗೆ ಎಸ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಭಾಳ ದಿನ ಹಿಡಿಯೋದಿಲ್ಲ. ಓಕೆ ಫ್ರೆಂಡ್ಸ್, ಸೊ ನೋ ಬಂದಿದೆ ಅಂತ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಕಡೆ ನೀವು ಗಮನ ಕೊಡಿ. ಆ್ಯಂಡ್ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ, ರೆಸನೇಟ್ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಬಾಯ್. ಓಕೆ, ಪೈಲ್ ಟು ಯಾರು ಸೆಲೆಕ್ಟ್ ಮಾಡಿದ್ರಿ? ಗಾಡ್ಸ್ ಆ್ಯಂಡ್ ಗಾಡೆಸಸ್ ಟೆಕ್. ಓಕೆ, ನಿಮಗೆ ಏನಿದೆ? ನಿಮಗೆ ಏನು ಮೆಸೇಜ್ ಇದೆ? ಓಕೆ, ಎಸ್ ಆರ್ ನೋ. ಸೊ ನಿಮ್ಮದು ಎಸ್ ಕಾರ್ಡ್ ಬಂದಿದೆ. ಓಕೆ, ನೀವು ಸೆಲ್ಫ್ ಲವ್ ಮಾಡ್ತಾಯಿದ್ದೀರಾ, ನಿಮ್ಮ ಕಡೆ ನೀವು ಗಮನ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ನಿಮಗೆ ನಿಮ್ಮ ಕಡೆ ಗಮನ ಇದೆ. ಓಕೆ, ಎಸ್ ಕಾರ್ಡ್ ಇದೆ ನಿಮಗೆ. ಓಕೆ, ಮೋಹಿನಿ ಬರ್ತಾ ಇದೆ ನಿಮಗೆ. ಓಕೆ, ಸೊ ಸ್ಟ್ರೆಂತ್ ಅಂದರೆ ನಿಮ್ಮ ಒಂದು ಕಾರ್ಮಿಕ್ ಸಿಚುವೇಶನ್ ಇರ್ಬೋದು, ಅಥವಾ ಒಂದು ನಾಸಿಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಏನೇ ಇರ್ಬೋದು, ಒಂದು ಟಫ್ ಸಿಚುವೇಶನ್ನಿಂದ ನೀವು ಹೊರಗೆ ಬಂದಿದ್ದೀರ. ಹೊರಗೆ ಬಂದು ಧೈರ್ಯ ತುಂಬ ತೊಗೊಂಡಿದ್ದೀರ. ಈಗ ಧೈರ್ಯದಿಂದ ಹೊರಗೆ ಬಂದಿದ್ದೀರ. ಓಕೆ, ಇಲ್ಲಿ ಹೇಗೆ ದೇವತೆಗಳು ರಾಕ್ಷಸರು ಇದ್ದಾರೋ ಈ ರೀತಿ ಬ್ಯಾಲೆನ್ಸ್ ಮಾಡಿದ್ದೀರ. ತುಂಬ ಬ್ಯಾಲೆನ್ಸ್ ಮಾಡಿದ್ದೀರ. ನೀವು ತುಂಬ ಕಷ್ಟಪಟ್ಟು ಹೊರಗೆ ಬಂದು ಧೈರ್ಯದಿಂದ ನಿಮ್ಮ ಏನು ಸಿಚುವೇಶನ್ ಇದೆಯೋ ನಿಮ್ಮ ಲೈಫಲ್ಲಿ, ಓಕೆ, ನಿಮ್ಮ ಲವ್ ಸಿಚುವೇಶನ್ ಇರ್ಬೋದು, ಕರಿಯರ್ ಇರ್ಬೋದು, ಫ್ಯಾಮಿಲಿ ಸಿಚುವೇಶನ್ ಏನೇ ಇರಲಿ ಅದ್ರ ಕಡೆ ಗಮನ ಕೊಡ್ತಾಯಿದ್ದೀರಾ ಅಂತ ಹೇಳ್ತಿದ್ದೆ. ಒಂದು ಟಫ್ ಸಿಚುವೇಶನ್ ಡೀಲ್ ಮಾಡ್ತಿದ್ದೀರ, ತುಂಬ ಧೈರ್ಯದಿಂದ ಡೀಲ್ ಮಾಡ್ತಾಯಿದ್ದೀರ. ಓಕೆ ओके, बाबन मैसेज निಮಗೆ आप अकेले नहीं हैं, मैं सदा आपके साथ हूँ, हर स्थिति में साथ हूँ. ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ಒಬ್ಬನೇ ನಾನು ಒಬ್ಬಳೇ ಡೀಲ್ ಮಾಡ್ತಾಯಿದ್ದೀನಿ, ಸಾಕಾಗಿದೆ, ಹೇಗೆ ಮಾಡಬೇಕು ಸಿಚುವೇಶನ್, ನನಗೆ ಯಾರ್ದು ಸಪೋರ್ಟ್ ಇಲ್ಲ, ಈ ರೀತಿ ನೀವೇನಾದರೂ ಫೀಲ್ ಮಾಡ್ತಾಯಿದ್ರೆ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ, ನೀನು ಲೈಫ್ ಸಿಚುವೇಶನ್ ಟಫ್ ಇರ್ಬೋದು, ಬಟ್ ನಿನ್ನ ಜೊತೆ ನಾನಿದ್ದೀನಿ, ಯೋಚನೆ ಮಾಡಬೇಡ. ಓಕೆ, ಯಾವಾಗಲೂ ನಾನಿರ್ತೀನಿ ನಿನ್ನ ಜೊತೆ ಅಂತ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ಮೋಹಿನಿ ಬಂದಿರೋದ್ರಿಂದ ಹೀಲ್, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇದನ್ನು ನಾನು ಡಾಕ್ಟರ್ ಕಾರ್ಡ್ ಅಂತಲೇ ಹೇಳ್ತೀವಿ. ಎಸ್ ಏನೋ ಇದೆ, ಓಕೆ, ನಿಮ್ಮ ಬಗ್ಗೆ ನೀವು ಕೇರ್ ತೊಗೊತಾ ಇದ್ದೀರ, ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ. ಓಕೆ, ಎಲ್ಲದರಲ್ಲೂ ಸ್ವಲ್ಪ ಒಂದು ಸ್ಟೆಪ್ ಯೋಚನೆ ಮಾಡಿ ಹೆಜ್ಜೆ ಮುಂದೆ ಇಡಿ, ಬುದ್ಧಿವಂತಿಕೆಯಿಂದ ಡೀಲ್ ಮಾಡಿ. ಇಲ್ಲಿ ವಿಷ್ಣು ಹೇಗೆ ಮೋಹಿನಿ ಅವತಾರದಲ್ಲಿ ಈ ರಾಕ್ಷಸರನ್ನ ಡೀಲ್ ಮಾಡೋದಿದ್ರೆ ಯಾವ ರೀತಿ ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ತಿದ್ದಾರೋ ಆ ರೀತಿ ನೀವು ನಿಮ್ಮ ಲೈಫ್ ಸಿಚುವೇಶನ್ನ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಬೇಕು, ಧೈರ್ಯದಿಂದ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಬೇಕು. ಓಕೆ, ಜೊತೆಗೆ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇದ್ದರೆ ನೀವು ಡಾಕ್ಟ್ರ್ ಸಜೆಷನ್ ತೊಗೋಬೇಕು ಅಂತಲೂ ಕಾರ್ಡ್ ಹೇಳುತ್ತೆ. ಓಕೆ, ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ ಖಂಡಿತ ಡಾಕ್ಟ್ರ್ ಸಜೆಷನ್ ತೊಗೊಳ್ಳಿ. ಸೊ ನಿಮಗೆ ಎಸ್ ಕಾರ್ಡ್ ಬಂದಿದೆ, ಫೈಲ್ ಟು ಕಂಗ್ರಾಟ್ಸ್. ಓಕೆ, ಸೊ ನೀವು ಸೆಲ್ಫ್ ಲವ್ ಮಾಡ್ತಾಯಿದ್ದೀರಿ, ಸೆಲ್ಫ್ ಲವ್ ಮಾಡಿ ಜೊತೆಗೆ ಇನ್ನರ್ ವರ್ಕ್ ಮಾಡಿ. ಸೊ ಇನ್ನೂ ಬೇಗ ರಿಕವರ್ ಆಗ್ತೀರಿ. ಇನ್ನೂ ಸ್ವಲ್ಪ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ ಅಂತ ನಿಮಗೆ ಮೆಸೇಜ್ ಇದೆ. ಓಕೆ ಫ್ರೆಂಡ್ಸ್, ಈಗ ನಾನು ಫೈಲ್ 3 ಓಕೆ, ಫೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರ ನಿಮಗೆ ಮೆಸೇಜ್ ಯೂನಿಕಾರ್ನ್ ಡೆಕ್. ಓಕೆ,
10 ಆಫ್ ಸಾರ್ಟ್ಸ್ ನಿಮಗೆ ಕಾರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಬಿಗ್ ನೋ. ಓಕೆ, ಐ ಆಮ್ ರಿಯಲಿ ಸಾರಿ. ನೀವು ಸೆಲ್ಫ್ ಲವ್ ಖಂಡಿತ ಮಾಡ್ತಿಲ್ಲ. ಬಿಗ್ ನೋ ನಿಮಗೆ. ಯಾಕೆ ಅಂದರೆ ನೀವು ಏನೋ ಒಂದು ನಿಮ್ಮ ಪಾಸ್ಟ್ ಒಳಗೆ ಅಥವಾ ಈಗ ಈಗ ಪ್ರೆಸೆಂಟ್ ಸಿಚುವೇಶನ್ ಇರ್ಬೋದು, ಪಾಸ್ಟ್ ಇರ್ಬೋದು, ತುಂಬಾ ಹರ್ಟ್ ಆಗಿದ್ದೀರ, ತುಂಬ ಫೀಲ್ ಆಗಿದ್ದೀರ. ಲೋನ್ಲಿನೆಸ್ ನೀವು ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ತುಂಬ ಹತ್ತಿದ್ದೀರ, ತುಂಬ ನಿಮ್ಮ ಲೈಫ್ ಸಿಚುವೇಶನ್ ತುಂಬ ಟಫ್ ಸಿಚುವೇಶನ್. ಇದನ್ನು ಕಾರ್ಡ್ ನೋಡಿದರೆ ನಿಮ್ಗೆ ಅರ್ಥ ಆಗ್ತಾಯಿದೆ. ಓಕೆ, ಸೊ ನೀವು ಇದೇ ಎನರ್ಜಿಲಿರೋದ್ರಿಂದ ನೀವು ಖಂಡಿತ ಸೆಲ್ಫ್ ಲವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಫಸ್ಟ್ ಹೀಲ್ ಆಗಬೇಕು. ನೀವು ಹೀಲ್ ಆದಮೇಲೆ ಆಮೇಲೆ ನೆಕ್ಸ್ಟ್ ನೀವು ಸೆಲ್ಫ್ ಲವ್ ಮಾಡಬೇಕು. ಫಸ್ಟ್ ಈ ಒಂದು ನೋವಿಂದ, ಈ ಸಿಚುವೇಶನ್ನಿಂದ ಹೊರಗೆ ಬರಬೇಕು ನೀವು. ಓಕೆ, ಓಕೆ. ಪ್ರಾಸ್ಪರಿಟಿ is flowing towards you to be open the receiving it. ಪ್ರಾಸ್ಪರಿಟಿ, ಅಬಂಡೆನ್ಸು ನಿಮ್ಮ ಹತ್ರ ಡಿವೈನ್ ಕೊಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ಒಂದು ಲೋ ಎನರ್ಜಿ ಒಳಗೆ, ಪಾಸ್ಟ್ ಎನರ್ಜಿ ಒಳಗೆ ಸ್ಟ್ರಕ್ ಆಗಿದ್ದೀರ. ನಿಮಗೆ ಅಷ್ಟು ಪೇಯ್ನ್ ಆಗಿದೆ, ತುಂಬ ಹರ್ಟ್ ಆಗಿದ್ದೀರ ನೀವು. ಓಕೆ, ಬಟ್ ನೀವು ಇದರಿಂದ ಹೊರಗೆ ಬರಬೇಕು ಅಂತ ಡಿವೈನ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ, ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಲೈಫಲ್ಲಿ, ಲೈಫ್ ಸಿಚುವೇಶನ್ ಏನೇ ಇರಲಿ, ಓಕೆ, ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಫ್ಯಾಮಿಲಿದಿರ್ಬೋದು, ಕರಿಯರ್ ಇರ್ಬೋದು, ಏನಾದರೂ ಆಗಿರಲಿ. ಈ ಒಂದು ಪಾಸ್ಟ್ ಎನರ್ಜಿಯಿಂದ, ಸ್ಟ್ರಕ್ ಎನರ್ಜಿ ಜೊತೆಗೆ ಪೇಯ್ನ್ಫುಲ್ ಎನರ್ಜಿ. ಓಕೆ, ತುಂಬಾ ಲೋ ಎನರ್ಜಿಲಿದ್ದೀರ. ಈ ಪೇಯ್ನ್ಫುಲ್ ಸಿಚುವೇಶನಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನಿಮಗೆ ಯಾರು ಹೀಲ್ ಮಾಡಲ್ಲ. ಸೊ ನಿಮ್ಮ ಮನಸ್ಸೇ ನಿಮಗೆ ಗೈಡ್ ಮಾಡೋದು. ಸೊ ಅದನ್ನೇ ಫಾಲೋ ಮಾಡಬೇಕು ನೀವು. ಓಕೆ, ಆಗ ನಿಮ್ಮ ಲೈಫ್ ಒಳಗೆ ಪ್ರಾಸ್ಪರಿಟಿ ಬರುತ್ತೆ, ಅಬಂಡೆನ್ಸ್ ಬರುತ್ತೆ. ಸೊ ನೀವು ಏನು ಬೇಕಂತ ಅಂದ್ಕೊಂಡಿದ್ರೋ ಅದೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಬಾಬಾ ಮೆಸೇಜ್ ಏನಿದೆ ನಿಮಗೆ, ಆ ಬ್ರಹ್ಮಾಂಡ ಅಹಂ ಬ್ರಹ್ಮಾಸ್ಮಿ. ಓಕೆ, ಅಪ್ನೇ ಭೀತರ್ಗೆ ಬ್ರಹ್ಮಾಂಡಕ್ಕೂ ತಲಾಶ್ ಕೀಜಿಯೆ. ನಾನು ಹೇಳಿದೆ ಸೆಲ್ಫ್ ಲವ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡಬೇಕು. ನಿಮ್ಮೊಳಗೆ ಏನೇ ಕ್ವಶನ್ ಇದ್ದರೂ ಫಸ್ಟ್ ನಿಮ್ಮ ಮನಸ್ಸನ್ನು ಕೇಳಿ. ಹೊರಗೆ ಹುಡುಕಬೇಡಿ, ಆನ್ಸರ್ನ ಹೊರಗೆ ಹುಡುಕಬೇಡಿ. ಫಸ್ಟು ನಿಮ್ಮ ಮನಸ್ಸಲ್ಲಿ ಡೀಪಾಗಿ ಯೋಚನೆ ಮಾಡಿ, ಕೂಲಾಗಿ ಕೂತ್ಕೊಂಡು ಕಾಮಾಗಿ ಡೀಪಾಗಿ ಯೋಚನೆ ಮಾಡಿದರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಸೊ ನಿಮಗಿಲ್ಲಿ ಬಾಬಾನೂ ಅದನ್ನೇ ಹೇಳ್ತಾ ಇದ್ದಾರೆ. ಭೀತರ್ಗೆ ಬ್ರಹ್ಮಾಂಡಕ್ಕೂ ತಲಾಶ್ ಕೀಜಿಯೆ. ಒಳಗೆ ಇಳೀರಿ, ನಿಮ್ಮ ಮನಸ್ಸೊಳಗೆ ಡೀಪಾಗಿ ಇಳೀರಿ, ಮೆಡಿಟೇಷನ್ ಮಾಡಿ, ಈ ಪೇಯ್ನಿಂದ ಹೊರಗೆ ಬನ್ನಿ. ದಿನಕ್ಕೆ 10 ನಿಮಿಷ ಮೆಡಿಟೇಷನ್ ಮಾಡಿ ಸಾಕು. ನಿಮಗೆ ಈ ಕಂಡೀಷನಲ್ಲಿ ಆಗ್ತಾಯಿಲ್ಲ ಅಂದರೆ 10 ನಿಮಿಷ ಮಾಡಿ. ಸೊ ನಿಮ್ಮೊಳಗಿನ ಪವರ್ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನಿಧಾನಕ್ಕೆ ಹೀಲ್ ಆಗ್ತೀರ. ಓಕೆ, ಹೇಗಿಲ್ಲಿ ಚಕ್ರಾಸ್ ಎಲ್ಲ ಹೀಲ್ ಆಗ್ತದೆ. ನಿಮ್ಮದು ಬಾಡಿ ಏನು ಈ ಪೇಯ್ನ್ ಇದೆ, ಈ ಬಾಡಿ ಪೇಯ್ನ್ ಎಲ್ಲ ಹೋಗ್ಬೇಕಂದ್ರೆ ನೀವು ಫಸ್ಟ್ ಮೆಡಿಟೇಷನ್ ಮಾಡಿ. ಓಕೆ, ನಿಮ್ಮದು ಫಿಸಿಕಲ್, ಇಂಟರ್ನಲ್ ಎರಡೂ ಪೇಯ್ನಿಂದ ನೀವು ಹೊರಗೆ ಬರಬೇಕಂದ್ರೆ ಬಾಬಾ ಹೇಳಿದಂಗೆ ಫಸ್ಟ್ ಫಾಲೋ ಮಾಡಿ. ಓಕೆ, ಸೊ ಡೋಂಟ್ ವರಿ. ತುಂಬ ಪೇಯ್ನ್ಫುಲ್ ಸಿಚುವೇಶನಲ್ಲಿದ್ದೀರ. ಪೈಲ್ 3 ಯಾರು ಚಾನ್ಸ್ ಮಾಡಿದ್ದೀರ ಯೋಚನೆ ಮಾಡಬೇಡಿ. ಬಟ್ ಯೂನಿವರ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಅಬಂಡೆನ್ಸ್ ಬರ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ದೀರ, ಏನು ಯೋಚನೆ ಮಾಡ್ತಾಯಿದ್ದೀರ ಅದು ನಿಮಗೆ ಸಿಗೋ ಹಾಗಿದೆ. ನೀವು ಮಾಡ್ತಾಯಿಲ್ಲ ಅಂದ್ರೂ ಯೂನಿವರ್ಸ್ ಮಾಡ್ತಾಯಿದ್ದಾರೆ ನಿಮಗೆ ಇದನ್ನೆಲ್ಲ ಕೊಡಬೇಕು ಅಂತ. ಓಕೆ, ಒಂದು ಜಾಬ್ ಇರ್ಬೋದು, ಅಥವಾ ಒಂದು ಮನೆ ನೀವು ಏನು ಆಸೆ ಪಡ್ತಾಯಿದ್ದೀರ, ಅಥವಾ ಫ್ಯಾಮಿಲಿ ಇರ್ಬೋದು, ಮದುವೆ ಫಂಕ್ಷನ್, ನೀವು ಏನು ಇಷ್ಟಪಡ್ತಾಯಿದ್ದೀರ, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್, ಪ್ರಾಸ್ಪರಿಟಿ ಎಲ್ಲ ಸಿಗ್ತಾಯಿದೆ. ಸೊ ಸ್ವಲ್ಪ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಓಕೆ, ಸೆಲ್ಫ್ ಲವ್ ಮಾಡಿ. ನಿಮ್ಮ ಕಡೆ ನೀವು ಗಮನ ಕೊಡಿ. ಹಿಂದೆ ಆಗಿರೋದನ್ನು ಬಿಡಿ, ಮುಂದೆ ಆಗೋದನ್ನು ಬಿಡಿ. ಈಗಿನ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಗಮನ ಕೊಡಿ. ಓಕೆ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಓಕೆ ಫ್ರೆಂಡ್ಸ್, ಸೊ ಪೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರ ಬೇಜಾರು ಮಾಡ್ಕೊಬೇಡಿ. ನಿಮಗೆ ನೋ ಕಾರ್ಡ್ ಬಂದಿದೆ. ಬಟ್ ನಿಮ್ಮ ಲೈಫಲ್ಲಿ ಒಳ್ಳೆ ಗುಡ್ ಟೈಮ್ ಬರ್ತಾ ಇದೆ.
ಅದಕ್ಕೆ ಬಾಬಾ ಹೇಳಿರೋದು ಹಾಗೆ ನೀವು ಫಾಲೋ ಮಾಡಬೇಕು. ಓಕೆ ಫ್ರೆಂಡ್ಸ್, ಸೊ ನಿಮಗೆ ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಫ್ರೆಂಡ್ಸ್, ಬಾಯ್. ಸೊ ನಿಮ್ಮ ಕಡೆ ನೀವು ಗಮನ ಕೊಡಿ. ಸೊ 2 ಫೈಲು ನೋ ಕಾರ್ಡ್ ಇದೆ, 1 ಫೈಲ್ ಮಾತ್ರ ಎಸ್ ಕಾರ್ಡ್ ಇದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಸೆಲ್ಫ್ ಲವ್ ಮಾಡಿ, ಯಾರೇ ಇರಲಿ. 3 ಫೈಲ್ನವರು ಪ್ರತಿಯೊಬ್ಬರಿಗೂ ಇದು. ಓಕೆ, ಎಲ್ಲ ಫೆಮಿನೈನ್. ಫಸ್ಟು ನೀವು ನಿಮ್ಮ ಕಡೆ ಗಮನ ಕೊಡಿ. ಇದು ಆದ್ರೇ ನಾವು ಬೇರೆಯವ್ರ ಕಡೆ ಗಮನ ಕೊಡೋಕ್ಕೆ ಸಾಧ್ಯ. ಓಕೆ, ಬಾಯ್.